ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಅಂದರೆ ಡ್ರೈ ಫ್ರೂಟ್ಸ್ ಕೇಕ್ ಯಾವ ರೀತಿ ಮನೇಲಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಮಾಡ್ಕೊಬೋದು. ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಮುತ್ತಮ್ಮ ಕಾಣ ಚಾನಲ್ಗೆ ಒಂದು ಲೈಕ್ ಕೊಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈಗ ಬೇಕಿಂಗ್ ಸೋಡಾ ಬಂದುಬಿಟ್ಟು ನಾನು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಒಂದು 25 ಗ್ರಾಮ್ ಅಷ್ಟು ನಾನು ಗೋಡಂಬಿನೂ ಮತ್ತು ಬಾದಾಮಿ ತೊಗೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಸ್ಪೂನ್ ಅಷ್ಟು ತುಪ್ಪ ಇಟ್ಕೊಂಡಿದ್ದೀನಿ. ಒಂದು 1/4 kg ಮೈದಾ ಹಿಟ್ಟು, ಒಂದು 150 ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಕಲರ್ಗೆ ಅಂತ ನಾನು ಕೇಸರಿ ಕಲರ್ ಸ್ವಲ್ಪ ತೊಗೊಂಡಿದ್ದೀನಿ, ಕೇಕ್ ಕಲರ್ಗಂತ. ಮತ್ತು 3 ಮೊಟ್ಟೆನ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನು ಸಾರಿನ ಎಣ್ಣೆ ಇಟ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡ್ರೆ ನಮಗೆ ಕೇಕ್ ರೆಡಿ ಆಗುತ್ತೆ. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ, ಯಾಕಂದರೆ ಅದು ಸ್ವಲ್ಪ ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಅದನ್ನು ಮಿಕ್ಸಿ ಮಾಡಿಕೊಂಡು ಈಗ ಅದೇ ಮಿಕ್ಸಿ ಜಾರ್ಗೆ ನಾನು ಮೈದಾ ಹಿಟ್ಟು ತೆಗೆದಿಟ್ಟಿದ್ನಲ್ಲ 1/4 kg ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು 3 ಮೊಟ್ಟೆನ ಇಟ್ಟಿದ್ದೆಲ್ಲ ಅದು ಚಿಪ್ಪೆ ಇಲ್ದಿರೋ ಥರ ನೀಟಾಗಿ ಹೊಡ್ಕೊಂಡು ಅದನ್ನು ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ನೋಡಿ, ಮಿಕ್ಸಿ ಜಾರ್ ಒಳಗಡೆ. ನಂತರ ತುಪ್ಪವನ್ನು ನಾನು ಒಂದು 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಅದರೊಳಗಡೆ. ಮಿಕ್ಸಿ ಜಾರ್ಗೆ ಇದಷ್ಟು ಸೇರಿಸ್ಕೊತಾ ಇದ್ದೀನಿ. ಮತ್ತು ಸಾರಿನ ಎಣ್ಣೆ 1 ಸ್ಪೂನಷ್ಟು, ಬೇಕಿಂಗ್ ಸೋಡಾ ಬಂದುಬಿಟ್ಟು ಮತ್ತೆ ನಾನು ಒಂದು ಅರ್ಧ ಸ್ಪೂನು ಹಾಕ್ಕೋತಾ ಇದ್ದೀನಿ ನೋಡಿ. ಮೊದಲಿಗೆ ತೋರಿಸಿದ್ದೆ ಇಷ್ಟು ಬೇಕು ನಮಗೆ ಐಟಮ್ ಅಂತ. ಈಗ ನಾನು ಒಂದು 2 ಚಿಟಿಕೆ ಅಷ್ಟು ಕೇಸರಿ ಕಲರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/4 ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ, ಕಾಯಿಸಿರೋ ಹಾಲು. ನೀವು ಹಸಿ ಹಾಲಿದ್ರೂ ಹಸಿ ಹಾಲಾದರೂ ಸೇರಿಸ್ಕೋಬೋದು. ಸೇರಿಸ್ಕೊಂಡು ನೀಟಾಗಿ ಇದನ್ನು ನಾವು ಸ್ವಲ್ಪ ಉಂಟೆ ಬರುತ್ತೆ, ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ನಾವು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಮತ್ತೆ ಅದಕ್ಕೆ ಮುಚ್ಚಳ ಹಾಕ್ಬಿಟ್ಟು ಒಂದು 4-5 ತಿರುವು ಮಿಕ್ಸಿಗೆ ಮತ್ತೆ ನಾವು ತಿರುಕೋಬೇಕಾಗುತ್ತೆ, ಮಿಕ್ಸಿ ಆನ್ ಮಾಡಿಕೊಂಡು. ಈಗ ಅದನ್ನು ರೆಡಿ ಆಯಿತು. ನಾನು ಇವಾಗ ಅದೇನು ಕಟ್ ಮಾಡಿ ಇಟ್ಕೊಂಡು ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಕೊಳ್ಳಿ. ಮತ್ತು ಮಿಕ್ಸಿ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಇದನ್ನು ಮೊದಲು ನಮ್ಗೆ ಬಾಯಿಗೆ ಸಿಗಬೇಕಲ್ಲ, ಅದಕ್ಕೋಸ್ಕರ ನಾನು ಕೊನೆಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ನೀವು ಹಾಕ್ಕೊಂಡು ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳೋದ್ರಿಂದ ಮನೆಯಲ್ಲೇ ಚೆನ್ನಾಗಿರೋದು, ಯಾಕಂದರೆ ಡ್ರೈ ಫ್ರೂಟ್ಸು ತುಪ್ಪ ಎಲ್ಲ ಸೇರಿಸಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಇವಾಗ ರಜೆಗಳು ಮನೆಗೆ ಬಂದಿರ್ತಾರೆ, ದಿನ ಒಂದೊಂದು ಏನೋ ಒಂದು ಕೇಳ್ತಾ ಇರ್ತಾರೆ. ಈ ರೀತಿ ನೀವು ಮಾಡ್ಕೊಳ್ಳಿ. ಈಗ ನಾನು ಇದು ಒಂದು ಹಳೆ ಕಾಲದ ಪಾತ್ರೆ, ಇದು ಕೇಕ್ ಮಾಡೋಕ್ಕಂತಲೇ ತಂದಿರೋ ಪಾತ್ರೆ, ತುಂಬ ದಿನಗಳಾಯಿತು. ಇವಾಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸೋರ್ಕೊಂಡು ನಾನು ಏನು ಮಿಕ್ಸಿ ಜಾರಲ್ಲಿ ಏನು ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ನೀವು ಸೇರಿಸಿ ಮಾಡ್ಕೊಳ್ಳಿ. ಈ ಥರ ಒಂದು ಪಾತ್ರೆ ಈಗೇನು ಸಿಗುತ್ತೆ ಎಲ್ಲ ಕಡೆಯೂ, ಪಾತ್ರೆ ಸಾಮಾನು ಅಂಗಡಿ, ಸ್ಟೀಲ್ ಪಾತ್ರೆ ಸಾಮಾನು ಅಂಗಡಿಯಲ್ಲಿ ನೀವು ತಂದಿಟ್ಕೊಂಡ್ರೆ ಯಾವ ಥರ ಬೇಕಾದರೂ ಈ ರೀತಿ ನೀವು ಕೇಕ್ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಹೊರಗೆ ಬೇಕರಿಯಿಂದ ತಂದು ತಿನ್ನೋ ಬದಲು ಬೇರೆ ಬೇರೆ ಫ್ಲೇವರಲ್ಲೂ ನಾವು ಮಾಡ್ಕೋಬೋದು. ಈ ಥರ ಮಾಡ್ಕೋಬೋದು, ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನೋಡಿ. ಇದಕ್ಕೊಂದು ಪಾತ್ರೆ ಅಂತ ತಂದಿದ್ದೀನಿ ನಾನು, ಇದು ಕೇಕ್ ಮಾಡೋಕ್ಕಂತಲೇ ಇಟ್ಕೊಂಡಿದ್ದೀನಿ. ಈಗ ನನಗೆ ಆ ಕೇಕ್ ಪಾತ್ರೆ ಇಡೋದಕ್ಕೆ ಇದೊಂದು ಸಣ್ಣ ಪಾತ್ರೆ ಕೊಟ್ಟಿದ್ದಾರೆ ಗ್ಯಾಸ್ ಮೇಲೆ ಇಟ್ಕೊಳ್ಳೋಕ್ಕೆ. ಅದರ ಮರಳಾಗಲಿ ಇಲ್ಲ, ನಾನು ಜಲ್ಲಿ ಪುಡಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮರಳು ಸಿಗೋಲ್ಲ, ಅದ್ರ ಫುಲ್ ಹಾಕಬೇಕು. ಯಾಕಂದರೆ ಸೆಂಟ್ರಲ್ ಹೋಲ್ ಕಾಣಿಸುತ್ತಲ್ಲ, ಅದರಿಂದನೇ ನಮಗೆ ಕೇಕಿಗೆ ಪಾತ್ರೆಗೆ ಬೆಂಕಿ ಬಿಸಿ ಬಂದು ಅದು ಬಿಸಿ ಹಾಕಿ ಅದು ರೆಡಿ ಆಗೋದು. ಈಗ ನಾನು ಆ ಪ್ಲೇಟ್ ಇಟ್ಬಿಟ್ಟು, ಏನು ಜಲ್ಲಿ ಪುಡಿ ಹಾಕ್ಕೊಂಡಿರೋಂಥ ಪ್ಲೇಟ್ ಇಟ್ಟು ಅದ್ರ ಮೇಲೆ ನಾನು ಏನು ಕೇಕ್ದು ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಹಾಕಿ ಅದ್ರ ಮೇಲೆ ಮುಚ್ಚಳ ಹಾಕ್ಕೋತಾ ಇದ್ದೀನಿ. ಈ ರೀತಿ ಮುಚ್ಚಳ ಹಾಕ್ಕೊಂಡು ಒಂದು 20ರಿಂದ 25 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಮೊದಲಿಗೆ ನೀವು ಸ್ವಲ್ಪ ಹೈಯಲ್ಲಿ ಇಟ್ಕೋಬೇಕು, ಆಮೇಲೆ ಸಿಮ್ಮಲ್ಲಿ ಇಟ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ನಾನೊಂದು ಬಿದ್ದದ ಕಡ್ಡಿ ತೊಗೊಂಡು ಅದಕ್ಕೆ ನೋಡಿ ನಾನು ಚುಚ್ಚಿ ತೋರಿಸ್ತಾ ಇದ್ದೀನಿ. ಇದೇನಾಗಿದೆ ಅಂದರೆ ಇದಕ್ಕೆ ಅಂಟ್ಕೊಂಡ್ರೆ ಇನ್ನೂ ರೆಡಿಯಾಗಿಲ್ಲ ಅಂತ ಅರ್ಥ. ಈಗ ರೆಡಿಯಾಗಿದೆ, ಅದಕ್ಕೆ ಅಂಟ್ಕೋತಾ ಇಲ್ಲ. ಈಗ ಅದು ಸುತ್ತು ನಾನು ಅದನ್ನೊಂದು ಚಾಕುಯಿಂದ ನಾನು ಓಪನ್ ಮಾಡ್ಕೋತೀನಿ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಎಲ್ಲ ಫುಲ್ ಚಾಕುಯಿಂದ ಓಪನ್ ಮಾಡಿಕೊಂಡು ಇದನ್ನು ನಾನು ನೀಟಾಗಿ ಓಪನ್ ಮಾಡ್ಕೋತಾ ಇದ್ದೀನಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳೋದ್ರಿಂದ ನಮಗೂ ಮಕ್ಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ ನಾನು ಒಂದು ಸ್ಟೀಲ್ ಪ್ಲೇಟ್ ಅದ್ರ ಮೇಲೆ ಮುಚ್ಕೊಂಡು ಅದನ್ನು ನಾನು ಫುಲ್ ಶೇಕ್ ಮಾಡ್ತಾಯಿದ್ದೀನಿ ನೋಡಿ. ಪಾತ್ರೆನ ನಾನು ಸ್ವಲ್ಪ ಶೇಕ್ ಮಾಡಿಕೊಂಡು ಆ ಸ್ಟೀಲ್ ಪಾತ್ರೆಗೆ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನ ಉಲ್ಟಾ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಉಲ್ಟದಲ್ಲಿ ನಿಮಗೆ ಉಲ್ಟಾ ಮಾಡ್ಕೊಂಡ್ಮೇಲೆ ಉಲ್ಟಾದಲ್ಲಿ ನಿಮ್ಮ ಕೇಕ್ ಕಾಣಿಸ್ತಾ ಇದೆ. ಈಗ ಉಲ್ಟಾದಲ್ಲಿ ಕೇಕ್ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಯೆಲ್ಲೋ ಕಲರು ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಯಾಕಂದರೆ ಸಾಯಂಕಾಲ ಟೈಮ್ ಮಕ್ಕಳಿಗೆ ಏನಾನ ಬೇಕು ಅಂದರೆ ಸಡನ್ನಾಗಿ ಹೋಗಿ ಕೇಕ್ ತರೋದಕ್ಕೆಲ್ಲ ಆಗೋಲ್ಲ. ಇದೆಲ್ಲ ಒಂದು 30 ನಿಮಿಷದಲ್ಲಿ ಇದೆಲ್ಲ ರೆಡಿ ಮಾಡ್ಕೋಬೋದು ನೋಡಿ. ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಮನೇಲಿ ಮಾಡಿ ನೋಡಿ, ರುಚಿ ನೋಡಿ ನಾನು ಕಮೆಂಟ್ ಮಾಡಿ ನೋಡಿ. ನಾನು ಎಲ್ಲರಿಗೂ ಮಕ್ಕಳಿಗೆಲ್ಲ ಕಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮಕ್ಕಳೆಲ್ಲ ರಜೆಗಳು ಮನೇಲಿ ಬಂದಿರ್ತಾರೆ. ಮಗನ ಮಕ್ಕಳು ಮತ್ತು ಮಗನ ಮಕ್ಕಳೆಲ್ಲ ದಿನ ಒಂದೊಂದು ಕೇಳ್ತಾಯಿದ್ರೆ, ಅಮ್ಮಮ್ಮ ಏನು ಮಾಡಿಕೊಡು, ಏನಾದರೂ ಮಾಡಿಕೊಡು ಅಂತ. ಒಂದಿನ ಸ್ವೀಟು, ಒಂದಿನ ಖಾರ ನಾವೇ ಮನೇಲಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಪಟ್ಟು ತಿಂತಾರೆ, ಅಮ್ಮಮ್ಮ ಮಾಡಿಕೊಟ್ರು ಅಂತ. ನೋಡಿ ರುಚಿ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.